ಮಗನೆ ಬಲ್ಲೆ ದ್ರುಪದ ಭೂಪತಿ ಮಗುವುತನದಿಂದ ಎಮ್ಮ ಸಖನು ಓಲಗಿಸುವೆವು ನಾವು ಅಲ್ಲಿ ಸಲಹನೆ ಮಿತ್ರ ಭಾವದಲ್ಲಿ ಹೋಗುವ ನಡೆ ಪಾಂಚಾಲರಾಯನ ನಗರಿಯನು ನಾವು ಎಂದು ಮುನಿ ಮೌಳಿಗಳ ಮಣಿಯನು ಬೀಳ್ಕೊಂಡನು ರೇಣುಕಾಸುತನ. ಪರಶುರಾಮರಿಂದ ವೈಷ್ಣವಾಸ್ತ್ರವನ್ನು ಪಡೆದಂಥ ದ್ರೋಣರು ಯೋಚನೆ ಮಾಡ್ತಾರೆ, ಮುಂದೆ ಏನು ಅಂತ. ಊರೂರೆಲ್ಲ ತಿರುಗಿ ಬಂದ್ವಿ, ನೆಲೆ ಕಾಣಲಿಲ್ಲ. ಪರಶುರಾಮನ ಬಳಿ ಬಂದ್ವಿ, ಅದು ಅಷ್ಟೇ. ಮಗನೇ ಅಶ್ವತ್ಥಾಮ, ದ್ರುಪದ ನನ್ನ ಬಾಲ್ಯ ಸ್ನೇಹಿತ ಇದ್ದಾನೆ, ಅವನು ನಮ್ಮನ್ನು ಖಂಡಿತ ಓಲೈಸ್ತಾನೆ, ಅವನನ್ನು ನೋಡೋಣ ನಡೆ ಅಂಥೇಳಿ ಅವನು ದ್ರೋಣರು ಹೇಳ್ತಾರೆ. ನೋಡು, ದ್ರುಪದ ಆಪ್ತ ಮಿತ್ರ ಕೂಡ ನನಗೆ. ಎಲ್ಲ ಬಾಂಧವ್ಯಕ್ಕಿಂತ ಸ್ನೇಹ ಬಂಧನ ಅನ್ನೋದು ಭಾಳ ಹೆಚ್ಚಿಂದು. ನಾವು ಪಾಂಚಾಲ ನಗರವನ್ನು ಕುರಿತು ಪ್ರಯಾಣ ಬೆಳೆಸೋಣ ಅಂಥೇಳಿ ಅವರು ರೇಣುಕಾಸುತನಾದ ಪರಶುರಾಮನ ಬಳಿ ಹೋಗಿ ಅವರ ಅಪ್ಪಣೆ ಪಡೆದು ಅಲ್ಲಿಂದ ಹೊರಡ್ತಾರೆ. ಈ ಸ್ನೇಹ ಬಂಧನ ಅಂದ ತಕ್ಷಣ ಕೃಷ್ಣ ಸುಧಾಮರ ಕಥೆ ನೆನೆದೇ ಇದ್ರೆ ಆಗೋದೇ ಇಲ್ಲ. ಸುಧಾಮ ದೀನ ಸ್ಥಿತಿಯಲ್ಲಿದ್ದಾಗ ಕೃಷ್ಣನ ಸಂದರ್ಶನಕ್ಕೆ ಅಂತ ಬರ್ತಾನೆ. ಬಂದಾಗ ದ್ವಾರದಲ್ಲಿ ದ್ವಾರಪಾಲಕರು ಅವನು ಹಿಡಿದು ನಿಲ್ಲಿಸ್ತಾರೆ, ಒಳಗೆ ಬಿಡಲ್ಲ. ಆವಾಗ ಸುಧಾಮ ಹೇಳ್ತಾನೆ, ನಾನು ಅವನ ಸ್ನೇಹಿತ, ಅವನಿಗೆ ಹೋಗಿ ಹೇಳ್ರಿ ಅಂತ ಹೇಳ್ತಾನೆ. ಅವು ಹೋಗಿ ಹೇಳ್ತಾರೆ. ಅವಾಗ ಹೇಳಿದಾಗ ಕೃಷ್ಣ ಧಾವಿಸಿ ಬರ್ತಾನೆ. ಅಯ್ಯೋ, ನನ್ನ ಬಾಲ್ಯದ ಗೆಳೆಯ ಬಂದಾನೆ ಅಂತ ಹೇಳಿ ಬಂದು ಅವನನ್ನು ಆನಂದದಿಂದ ಆಲಿಂಗಿಸಿಕೊಂಡು ಆದರದಿಂದ ಕೈ ಹಿಡಿದು ಕರೆ ತಂದು ಸಿಂಹಾಸನದ ಮೇಲೆ ಕೂಡಿಸ್ತಾನೆ. ಪತ್ನಿಯೊಂದಿಗೆ ಅವನ ಪಾದಪೂಜೆ ಕೂಡ ಮಾಡ್ತಾನೆ. ಇಂಥ ಕತೆ ಇದು. ಸ್ನೇಹಕ್ಕೆ ಕೊಡುವಂಥ ಬೆಲೆ ಇದು. ನಂತರ ಅವನು ಏನು ಕೇಳ್ತಾನಲ್ಲ, ಅವನು ಕೇಳೋಕ್ಕಿಂತ ಮೊದಲೇ ಅವನಿಗೆ ಬೇಕಾದನ್ನೆಲ್ಲ ಅವನು ಒಂದು ಕೇಳಿದರೆ ಭಗವಂತ 100 ಕೊಡ್ತಾನಂತೆ. ಅದೇ ರೀತಿಯಾಗಿ ಕೃಷ್ಣ ಸುಧಾಮನಿಗೆ ಅವನು ಕೇಳದೇ ಇದ್ದಂಥ ಸಂಪತ್ತನ್ನೆಲ್ಲ ಕೊಟ್ಟು ಕಳಿಸ್ತಾನೆ. ಈ ಕುಮಾರವ್ಯಾಸ ಭಾರತದಲ್ಲಿ ಇಂಥದ ಇನ್ನೊಂದು ದೃಶ್ಯ ಬರುತ್ತೆ. ದುರ್ಯೋಧನ ಕರ್ಣರ ಸ್ನೇಹ. ಗುಣ ನಡತೆ ಏನೇ ಆಗಿರಬಹುದು, ಆದರೂ ಇಬ್ಬರು ಸ್ನೇಹಿತರೆ. ದುರ್ಯೋಧನ ಕರ್ಣನಿಗೆ ಒಂದು ರಾಜ್ಯವನ್ನು ಬಿಟ್ಟು ಕೊಟ್ಟು ಅಲ್ಲಿ ಅವನನ್ನು ರಾಜನನ್ನಾಗಿ ಪದವಿ ಕೊಟ್ಟು ಕೂಡಿಸ್ತಾನೆ. ಇದು ಸ್ನೇಹಕ್ಕೆ ಕೊಡುವಂಥ ಮಹತ್ವ. ಇದು ಬಂದನೀತನು ದ್ರುಪದರಾಯನ ಮಂದಿರಕ್ಕೆ ಆ ಬಾಗಿಲವನೊಡನೆಂದನು ಎಲ್ಲವೋ ಆ ನಾವು ಅರಸಂಗೆ ಪೂರ್ವದಲ್ಲಿ ಸಂದ ಮಿತ್ರರು ದ್ರೋಣ ಮುನಿಪತಿಯೆಂದು ನಮ್ಮ ವಿಧಾನ ನೀ ಹೇಳು ಎಂದು ಕಳುಹಲು ಬಂದು ಭಿನ್ನಹ ಮಾಡಿದನು ಹದನ. ದ್ರೋಣ ಮತ್ತು ಅಶ್ವತ್ಥಾಮರು ಪಾಂಚಾಲ ನಗರಕ್ಕೆ ಬರ್ತಾರೆ. ಬಂದು ಅವರು ಸ್ನೇಹಿತ ಖಂಡಿತ ಆಧರಿಸ್ತಾನೆ ಅನ್ನೋ ಭರವಸೆ ಇಟ್ಕೊಂಡೇ ಬಂದಿರ್ತಾರೆ. ದ್ರುಪದನ ಅರಮನೆ ಬಾಗಿಲಿಗೆ ಬರ್ತಾರೆ. ಅಲ್ಲಿ ಬಾಗಿಲು ಕಾಯೋನು ಅಲ್ಲೇ ನಿಂತ್ಕೊಂಡಿರ್ತಾನೆ. ಅವರಿಗೆ ಅರಮನೆಗೆ ಬಂದಾಗ ಎಷ್ಟೊಂದು ಒಂದು ರೀತಿಯ ಸಲುಗೆ ಆತ್ಮೀಯತೆ ಹೆಚ್ಚಾಗ್ತದೆ ಅಂದರೆ ಇನ್ನೇನು ನನ್ನ ಸ್ನೇಹಿತ ಕರೀತಾನೆ, ಆವಾಗ ನಾವು ಒಳಗೆ ಹೋಗ್ಬೋದು ಅನ್ನೋ ಒಂದು ಉದ್ವೇಗದಿಂದ ಇರ್ತಾರೆ ಅವರು. ಖಂಡಿತ ಅವನು ಕರೀತಾನೆ ಅನ್ನ. ಆವಾಗ ಅವರ ಕಾವಲುಗಾರರಿಗೆ ಹೇಳ್ತಾರೆ,
ಧೋರಣೆಯಿಂದ ಹೇಳ್ತಾರೆ, ಎಲ್ಲವೋ ನಾವು ನಿಮ್ಮ ಅರಸನಿಗೆ ಆಪ್ತ ಸ್ನೇಹಿತರು, ದ್ರೋಣ ಎಂದು ನಮ್ಮ ಹೆಸರು. ಹೋಗಿ ನಿಮ್ಮ ರಾಜನಿಗೆ ಹೇಳು, ನಿಮ್ಮ ಸ್ನೇಹಿತರು ಬಂದಿದ್ದಾರೆ ಅಂತ ಹೇಳಿ ಅಂತ ಹೇಳ್ತಾರೆ. ಆ ಕಾವಲುಗಾರ ಆದರೂ ಕೂಡ ಅದೇ ರೀತಿ ಹೋಗಿ ರಾಜನ ಬಳಿ ಹೇಳ್ತಾನೆ, ದ್ರೋಣ ಅಂತೆ ಹೀಗೆ ಬಂದಿದ್ದಾರೆ ಅಂಥೇಳಿ ಈ ವೃತ್ತಾಂತವನ್ನು ಅಲ್ಲಿ ಅರಿಕೆ ಮಾಡಿಕೊಳ್ತಾನೆ ಕಾವಲುಗಾರ.